ವೀಕ್ಷಕರೇ, ಕೊಡಗಿನ ಅದರಲ್ಲೂ ವಿಶೇಷವಾಗಿ ಮಡಿಕೇರಿಯ ಜನೋತ್ಸವ 2011 ಈ ಬಾರಿ ವಿಭಿನ್ನ ರೀತಿಯಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಈ ಒಂದು ದಸರಾ ಜನೋತ್ಸವ ಸಾಂಸ್ಕೃತಿಕ ಸಮಿತಿ ಈ ಬಾರಿ ಹಲವು ವೈಶಿಷ್ಟ್ಯಪೂರ್ಣವಾದ ಕಲೆಗಳನ್ನು, ಹಲವು ವೈಶಿಷ್ಟ್ಯಪೂರ್ಣವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಮನದಲ್ಲಿ ರಾರಾಜಿಸ್ತಾ ಇದೆ. ಹಾಗೆ ಕೊಡಗಿನ ಜನತೆಗೆ, ಹಾಗೆ ಮಡಿಕೇರಿಯ ಜನತೆಗೆ ಹೊಸ ಅಭಿರುಚಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ವಿಶೇಷವಾದ ವೈಶಿಷ್ಟ್ಯವಾದ ಕಲಾ ಪ್ರಕಾರಗಳನ್ನು ಕೂಡ ಪರಿಚಯಿಸಿದೆ. ಆ ಒಂದು ನಿಟ್ಟಿನಲ್ಲಿ ಯೋಚಿಸಿದಾಗ ಮೈಸೂರಿನ ಕಲಾವಿದೆಯೊಬ್ಬಳು ಮರಳು ಕಲಾಕೃತಿಯನ್ನ ಮಾಡ್ತಾರೆ, ಅದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಾದಾಗ ಯಾಕೆ ಅವರನ್ನು ಕೂಡ ಮಡಿಕೇರಿ ಕರೆಸ್ಕೊಂಡು ಅಂಥ ಒಂದು ಅಭಿರುಚಿಯ ಕಲೆಯನ್ನ ನಮ್ಮ ವೀಕ್ಷಕರಿಗೆ ಪರಿಚಯಿಸಬಾರ್ದು ಅಥವಾ ನಮ್ಮ ಇಲ್ಲಿರ್ತಕ್ಕಂಥ ಜನಗಳಿಗೆ ಪರಿಚಯಿಸಬಾರ್ದು ಅನ್ನೋ ಒಂದು ಯೋಚನೆ ಬಂದಾಗ ಇರಲಿ ನೋಡೋಣ, ಅವ್ರನ್ನ ಕರೆಸೇ ಬಿಡೋಣ ಅಂತೇಳಿ ಕರೆಸಿದ್ವಿ. ನನ್ನ ಹಿನ್ನೆಲೆಯಲ್ಲಿ ಏನು ನೋಡ್ತಾ ಇದ್ದೀರಿ, ಒಂದು ದೇವಿಯ, ಮಹಿಷಮರ್ದಿನಿ ಚಾಮುಂಡಿಯ ಒಂದು ದೃಶ್ಯ. ಆ ಮೈಸೂರಿನ ಕಲೆಗಾರ್ತಿ ಗೌರಿಯವರು ಮಾಡಿರ್ತಕ್ಕಂಥದ್ದು. ಕೇವಲ ಮರಳನ್ನು ಬಳಸಿ ತಮ್ಮ ಕೈಚಳಕದಿಂದನೇ ಇಂಥ ಕಲಾಕೃತಿಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಮನಸ್ಥಿತಿ ಭಾಳ ಸ್ಥಿಮಿತದಲ್ಲಿರಬೇಕು. ಕಲ್ಪನೆಗಳು ರಾರಾಜಿಸಬೇಕು. ಆ ಕಲ್ಪನೆಗಳು ಅಭಿವ್ಯಕ್ತಿಗೊಂಡಾಗ ಕೈ ಮೂಲಕ ಆ ಕಲೆ ಆ ಮರಳಿಗೆ ತಟ್ಟಿ ಇಂಥ ಕಲಾಕೃತಿಗಳು ಮೂಡ್ತವೆ. ಇಂಥ ಒಂದು ಅದ್ಭುತವಾದ ಕಲಾಕೃತಿಯನ್ನು ಮಾಡಿರ್ತಕ್ಕಂಥ, ಮರಳು ಕಲಾಕೃತಿಯನ್ನು ಮಾಡಿರ್ತಕ್ಕಂಥ ಗೌರಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಗೌರಿ. ಹೇಳಿ, ಬಹಳ ಅದ್ಭುತವಾದ ಒಂದು ಕಲಾಕೃತಿ ನಮ್ಮ ಹಿನ್ನೆಲೆಯಲ್ಲಿದೆ. ಜನಗಳು ಕೂಡ ನೋಡ್ತಾ ಇದ್ದಾರೆ, ಜನಗಳು ಇಲ್ಲಿಗೆ ಆಗಮಿಸಿ ನೋಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿರ್ಬೋದು, ಹೊರಗಿನ ಜನತೆ ಇರ್ಬೋದು, ಎಲ್ಲರೂ ಕೂಡ ಬಂದು ಗಮನಿಸ್ತಾ ಇದ್ದಾರೆ. ಈ ಒಂದು ಅಭಿರುಚಿ ಹೇಗೆ ಬೆಳೀತಿದೆ? ದಸರಾ ಫೆಸ್ಟಿವಲ್ ಅಲ್ವಾ, ಅದಕ್ಕೆ ಚಾಮುಂಡೇಶ್ವರಿ ಕಾನ್ಸೆಪ್ಟ್ನ ಚೂಸ್ ಮಾಡಿರೋದು. ಮೈಸೂರಲ್ಲಿ ಫ್ಲವರ್ ಶೋ, ಮೈಸೂರು ದಸರಾ ಫ್ಲವರ್ ಶೋನಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿಬಿಟ್ಟು ಬಂದು ಜನಗಳಿಗೆ ಆಶೀರ್ವಾದ ಮಾಡಂಗೆ ಅಲ್ಲಿ ಮಾಡಿರೋದು. ಇಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಇದು ಮಾಡಿರೋದು ದಸರಾಗೆ. ಇದಕ್ಕಿಂತ ಮುಂಚೆ ಸುತ್ತೂರು ವೀರಶೈವ ಮಹಾಸಭಾನಲ್ಲಿ ಶಿವನ ಮಾಡಿದ್ದೆ, ಶಿವ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದೆ. ನೆಕ್ಸ್ಟು ಭಗವದ್ಗೀತಾ ಕಾನ್ಸೆಪ್ಟ್ ಮಾಡಬೇಕು ಅಂತ ಇದ್ದೀನಿ ಮೈಸೂರು ದಸರಾ ಎಕ್ಸಿಬಿಷನ್ ಒಳಗೆ. ನಾನು ಬೇಸಿಕಲಿ ಮಿಷಿನ್ ಟೂಲ್ ಟೆಕ್ನಾಲಜಿ ಮಾಡಿದೆ, ಮೆಕ್ಯಾನಿಕಲ್. ಏನು ಇಂಜಿನಿಯರಿಂಗ್ ವಿಭಾಗದಿಂದ ಇದ್ದಕ್ಕಿದ್ದಾಗೆ ಈ ಒಂದು ಕಲೆಗೆ ಮರಳಬೇಕು, ತಿರುಗಬೇಕು ಅಂತ ಯಾಕೆ ಅನ್ನಿಸ್ತದೆ? ನನಗೆ ಮುಂಚೆ ನಾನು ಆರ್ಟ್ ಫೀಲ್ಡ್ ಅಂದರೆ ತುಂಬ ಇಷ್ಟ ಆಯಿತು. ಡ್ರಾಯಿಂಗ್, ಪೇಂಟಿಂಗ್, ಆಮೇಲೆ ಸ್ಕಲ್ಪ್ಚರ್ ತುಂಬ ಇಷ್ಟ. ಸ್ಕಲ್ಪ್ಚರ್ ಮಾಡ್ತಾಯಿದ್ದೆ. ಹಂಗೇ ಸುತ್ತೂರಲ್ಲಿ ಮಾಡಿದಾಗ ಸ್ಯಾಂಡ್ ಫಸ್ಟ್ ಮಾಡಿದಾಗ ಥರ ತುಂಬ ಇಂಪ್ರೆಸಿವ್ ಆಯಿತು, ತುಂಬ ಇಷ್ಟ ಆಯಿತು. ಅದನ್ನೇ ಈಗ ಸ್ಯಾಂಡಿಂದೇ ಯಾಕೆ ಮಾಡಬಾರ್ದು, ನಮ್ಮ ಜನರಿಗೆ ಏನಕ್ಕೆ ತೋರಿಸ್ಬಾರ್ದು, ನೋಡಿದ್ದೇ ಇರೋರಿಗೆಲ್ಲ ಏನಕ್ಕೆ ತೋರಿಸ್ಬಿಟ್ಟು ಅವ್ರಿಗೆ ಅವ್ರದ್ದು ಅಭಿಪ್ರಾಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಈಗ ಸುತ್ತೂರಿನಲ್ಲಿ ಏನೋ ಒಂದು ಕಲಾಕೃತಿಯನ್ನು ಮಾಡಿದರೆ, ಅದು ಮೊದಲು ನೀವು ಮಾಡಿದಂತಹ ಒಂದು ಕಲಾಕೃತಿ ಮರಳಿನಲ್ಲಿ ಬಹಳ ಅಂಜಿಕೆ ಇರುತ್ತೆ, ಅಧೈರ್ಯ ಕಾಡುತ್ತೆ. ಒಂದು ಮರಳಿನಲ್ಲಿ ಇದ್ದಕ್ಕಿದ್ದಾಗೆ ಫಸ್ಟ್ ಟೈಮ್ ಮಾಡೋ ಒಂದು ಕಲಾಕೃತಿ ಅಂತಂದಾಗ ನೀವು ಆ ಒಂದು ಸುತ್ತೂರಿನಲ್ಲಿ ಮರಳಿನಿಂದಲೇ ಮಾಡಬೇಕು ಅಂತ ಯಾಕೆ ಆಯ್ಕೆ ಮಾಡ್ತೀವಿ? ವೆರಿ ರೇರ್ ಕಾನ್ಸೆಪ್ಟು. ಸೊ ಇದರಲ್ಲೂ ಮಾಡ್ಬೋದು, ಮರಳನ್ನು ನಾವು ನಿಲ್ಲಿಸ್ಬೋದು. ನಮ್ಮದು ಆಸಕ್ತಿ ಇದ್ದರೆ ಮರಳಲ್ಲೂ ನಿಲ್ಲಿಸ್ಬೋದು ಅಂತ. ಅದು ತುಂಬ ರೇರು. ಪೇಂಟಿಂಗ್ಸ್ ಎಲ್ಲ ಯೂಶಲಾಗಿ ಮಾಡ್ತಾರೆ, ಬಟ್ ಸ್ಯಾಂಡ್ ಸ್ಕಲ್ಪ್ಚರು ಬೀಚಸ್ ಹತ್ರ ಮಾಡ್ತಾರೆ. ಬಟ್ ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಸುತ್ತೂರಲ್ಲಿ ಮಾಡಿದ್ದು. ಈಗ ಮೈಸೂರಲ್ಲಿ, ಮಡಿಕೇರಿನಲ್ಲೂ ಫಸ್ಟ್ ಟೈಮ್ ಮಾಡ್ತಾರೆ. ಈಗ ಇದ್ದಕ್ಕಿದ್ದಾಗೆ ನೀವು ಈ ಒಂದು ಕಲೆ ಅಭಿರುಚಿ ಬೆಳೀತು, ಮರಳದಲ್ಲಿ ಮಾಡಬೇಕು ಅಂತ ಹಿಂದಿನಿಂದಲೇ ನಿಮಗೆ ಈ ಒಂದು ಕ್ಲೇ ಮಾಡಲಿಂಗ್ ಇದೆಲ್ಲ ಇತ್ತು. ಸರಿ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಬಿಟ್ರಿ, ಆ ನಂತರದಲ್ಲಿ ಏನಾದರೂ ಕೋರ್ಸ್ ಮಾಡ್ತಾ ಇದ್ದೀರಾ? ಹೇಳಿ. ನಾನು ಆ್ಯನಿಮೇಷನ್ ಕೋರ್ಸ್ ಮಾಡಿದೆ, 3ds Max, ಮಾಯಾ, ಆಟೋಕ್ಯಾಡ್ ಅವೆಲ್ಲ, ಮೆಕ್ಯಾನಿಕಲ್ ವಿತ್ ಆ್ಯನಿಮೇಷನ್, ಫೋಟೋಶಾಪ್ ಅವೆಲ್ಲ ಮಾಡಿದೆ. ಬಟ್ ಅದು ಒಂಥರ ಕಂಪ್ಯೂಟರೈಸ್ಡ್. ನಮ್ಮ ಕಂಪ್ಯೂಟರ್ ನಾವು ಹೇಳಿದಂಗೆ ಮಾಡ್ಬೋದು, ಬಟ್ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡೋಷ್ಟರಲ್ಲಿ ಇದು ಸ್ಕಲ್ಪ್ಚರ್ ನಾವು ಅದಕ್ಕೆ ಕೈಯಲ್ಲಿ ಫೀಲ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರೇ ಮಾಡಿಬಿಡ್ಬೋದು ಅಂತ. ಅದಕ್ಕೆ ಸ್ಕಲ್ಪ್ಚರ್ ನನಗೆ ತುಂಬ ಇಷ್ಟ ಆಗಿಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡಿದೆ. ಈಗ ನೀವು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಫೈನ್ ಆರ್ಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಫೈನ್ ಆರ್ಟ್ಸ್ನಲ್ಲಿ ವಿಶೇಷವಾಗಿ ಇದಕ್ಕೇನಾದರೂ ತರಬೇತಿ ಅಂತಿದೆಯಾ? ಹೇಗೆ? ರಿಯಲಿಸ್ಟಿಕ್ ಆರ್ಟ್ ಅಂತ ಅದರಲ್ಲಿ BMS ಕಾಲೇಜಲ್ಲಿ ಮಾಡ್ತಾ ಇರೋದು, ಮೈಸೂರು BMS ಕಾಲೇಜಲ್ಲಿ. ಅಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾ ಇರೋದು. ಸೊ ಕಾಂಟ್ಯಾಕ್ಟ್ ಕ್ಲಾಸಸಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಬೇಸಿಕ್ಕಾಗಿ ಹೆಂಗಂದರೆ
ಕಲರ್ ಬೇಸಿಕ್ ಕಲರ್ಸ್ ಯಾವುದು, ಕಾಂಪೋಸಿಷನ್ ಹೆಂಗಿರಬೇಕು ಅಂತ ಹಂಗೆ ರಫಾಗಿ ಹೇಳ್ಕೊಡ್ತಾರೆ. ಅದು 6 months ಒಂದ್ಸಲ ಎಕ್ಸಾಮ್ಸ್ ಇರುತ್ತೆ. ಅದು ಈಗ ಸೆಕೆಂಡ್ ಇಯರ್ ಅದು ಮಾಡ್ತಾ ಇದ್ದೀನಿ. ಈಗ ಸ್ವಂತವಾಗಿ ಪ್ರಾರಂಭಿಸಿದ್ರಿ ಮರಳು ಕಲೆಯನ್ನು ಪ್ರಾರಂಭಿಸಿದ್ರಿ. ಈಗ ಗುರುಗಳು ಅಂತ ಯಾರಾದರೂ ಇದ್ದಾರಾ ಹೇಗೆ? ಗುರುಗಳು ಬೇಸಿಕ್ ಡ್ರಾಯಿಂಗ್ಸ್ಗೆಲ್ಲ ಇದು ಮೈಸೂರಿನಲ್ಲಿ ಎಕ್ಸಿಬಿಷನ್, ಮೈಸೂರು ದಸರಾ ಎಕ್ಸಿಬಿಷನ್ನಲ್ಲಿ ಅಲ್ಲಿ ಒಬ್ಬರು ಆನಂದ್ ಮೂರ್ತಿ ಅಂತಿದ್ರು. ಅಲ್ಲಿ ನಾನು 1 year ಬ್ಯಾಕ್ ಅಲ್ಲಿ ಹೋದಾಗ ಆರ್ಟ್ ಫೀಲ್ಡ್ ನನಗೆ ಸ್ಟೆಪ್ ಇನ್ ಆಗೋಕ್ಕಾಯಿತು. ಆಮೇಲೆ ಮನೋಹರ್ ಅಂತ ಅವರು ನನ್ನ 10th ಸ್ಟ್ಯಾಂಡರ್ಡಲ್ಲೆಲ್ಲ ಅವ್ರು ಸ್ವಲ್ಪ ಹೇಳ್ಕೊಡ್ತಿದ್ರು ಡ್ರಾಯಿಂಗ್ಸ್ ಎಲ್ಲ. ಸ್ಯಾಂಡ್ ಆರ್ಟಲ್ಲಿ ನನ್ನ ಜೊತೆ ಇನ್ನೊಬ್ಬ ಕೊಲೀಗ್ ಇದ್ದ, ತಪನ್ ಕುಮಾರ್ ಮಹಾಂತೆ ಅಂತ. ಅವನು ನನ್ನ ಜೊತೆ, ಅವನು ಸುದರ್ಶನ್ ಪಟ್ನಾಯಕ್ ಶಿಷ್ಯ. ಅವನು ನನ್ನ ಸುತ್ತೂರಲ್ಲಿ ನನ್ನ ಜೊತೆ ಮಾಡ್ದ. ಈಗ ಪ್ರಮೋದ್ ಪಟ್ನಾಯಕ್ ಅಂತ ಅವರು ಪೂರಿಗೆ ಕರೆದಿದ್ದಾರೆ. ಪೂರಿ ಸ್ಯಾಂಡ್ ನ್ಯಾಷನಲ್ ಫೆಸ್ಟಿವಲ್ ಅಂತ ಅಲ್ಲಿಗೆ ಕರೆದಿದ್ದಾರೆ. ಈ ನವೆಂಬರ್ಗೆ ಹೋಗ್ತಾ ಇದ್ದಾರೆ. ಈಗ ಈ ಕಲಾಕೃತಿಯನ್ನು ಮಾಡಲಿಕ್ಕೆ ಮರಳು ಕಲಾಕೃತಿ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಬೇರೆ ಏನಾದರೂ ಬಳಸ್ತೀರೋ ಕೇವಲ ಮರಳನ್ನು ಮಾತ್ರ ಬಳಸ್ತೀರೋ? ಮರಳಿಗೆ ನಾವು ನೀರು ಹಾಕಿದಾಗ ನೀರು ಹಾಕ್ಬಿಟ್ಟು ಅದು ಸೆಟ್ರೈಟ್ ಒಂದು ಪ್ಲೇನಾಗಿ ಮಾಡಿಬಿಟ್ಟು ಆಮೇಲಿಂದ ನಾವು ಎನ್ಗ್ರೇವ್ ಎಲ್ಲಿ ಕಣ್ಣು ಬರುತ್ತೆ, ಎಲ್ಲಿ ಮುಖ, ತುಟಿ, ಕೂದಲು, ಜಡೆ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನಾವು ಎನ್ಗ್ರೇವ್ ಮಾಡ್ಕೊಂಡು ಹೋಗ್ತಾ ಕೊರ್ಕೊಂಡು ಹೋಗ್ತಾ ಅದು ಮುಖ ಹಂಗೆ ಫ್ರಂಟ್ ಎಂಬೋಸ್ ಆಗಿದಂಗೆ ಕಾಣುತ್ತೆ. ಅದನ್ನು ನಾವು ಪ್ರಪೋರ್ಷನ್ನು ನಾವು ಹಿಂದೆ ಸುತ್ತ ನೋಡಿಕೊಂಡು ಅದರದ್ದು ಪ್ರಪೋರ್ಷನಾಲಿಟಿ ಬರ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡಿಕೊಂಡು ನಾವು ದೂರದಿಂದ ಹಂಗೆ ಮಾಡ್ತಾ ಹೋಗ್ತೀವಿ. ಈಗ ಮೊದಲ ಬಾರಿಗೆ ಸುತ್ತೂರಿನಲ್ಲಿ ಒಂದು ಕಲಾಕೃತಿಯನ್ನು ಮಾಡಿದ್ರಿ. ಏನು ಕಲಾಕೃತಿ ಮಾಡಿದ್ರಿ ಅದು? ಅಲ್ಲಿ ಶಿವನ್ ಮಾಡಿದ್ದೆ. ಅಲ್ಲಿ ಸುತ್ತೂರು ವೀರಶೈವರು ಜಾಸ್ತಿ, ನಂಜುಂಡೇಶ್ವರನ ಕ್ಷೇತ್ರ ಅದು. ನಂಜುಂಡೇಶ್ವರ, ಅದಕ್ಕೆ ಅಲ್ಲಿ ಶಿವ ಕಾನ್ಸೆಪ್ಟ್ ಮಾಡಿದೆ. ಶಿವ ನನ್ನ ಫೇವ್ರೆಟ್ ಗಾಡ್. ಸೊ ಅದರಿಂದ ಶಿವಯಿಂದ ನನಗೆ ಇಲ್ಲಿ ನಿಮ್ಮ ಕೈಚಳಕದಿಂದ ಸುತ್ತೂರಿನಲ್ಲಿ ಮೊದಲ ಬಾರಿಗೆ ಈ ಒಂದು ಮರಳು ಕಲಾಕೃತಿ ಶಿವನ ರೂಪ ಮೂರ್ತಗೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತು? ಏನೋ ಒಂದು ಕನಸು ಕಂಡಿದ್ರಿ ನೀವು, ಮರಳು ಕಲಾಕೃತಿ ಕಲೆ ನಿಮ್ಮಲ್ಲಿ ಬೆಳಿಬೇಕು, ನೀವು ಅದರ ಒಂದು ಕಲೆಗಾರ್ತಿ ಆಗಬೇಕು ಅಂತ. ಆ ಸುಂದರವಾದ ಒಂದು ರೂಪ ಅಂತಿಮವಾಗಿ ಮೂಡಿ ಬಂದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು. ನನ್ನ ಕೈಲಿ ಇಷ್ಟು ಮಾಡೋಕ್ಕಾಗುತ್ತಾ ಅಂತ ಅನ್ನಿಸ್ತು. ಆಮೇಲೆ ತುಂಬ ಖುಷಿ ಆಯಿತು. ಜನಗಳು ತುಂಬ ವಿಶೇಷ ಹೇಳಿದ್ರು. ಕೇಳ್ಬಿಟ್ಟು ಇನ್ನೂ ಕಾನ್ಫಿಡೆನ್ಸ್ ಬಂತು. ತುಂಬ ಖುಷಿ ಆಯಿತು. ಸಾಧಾರಣ ಒಂದು ಕಲಾಕೃತಿಯನ್ನು ಮಾಡಬೇಕಾದ್ರೆ ನಿಮ್ಮದೇ ಆದ ಒಂದು ಪರಿಕಲ್ಪನೆ ಇರ್ತದೆ. ಏನೋ ಒಂದು ಪ್ರಾಣಿಗಳದಿರ್ಬೋದು ಅಥವಾ ದೇವ್ರದಿರ್ಬೋದು, ಮನುಷ್ಯರ ಜೀವಿತದ ಒಂದು ಚಿತ್ರಣಗಳಿರ್ಬೋದು. ಇಂಥ ಕಲಾಕೃತಿಯನ್ನು ಮಾಡಬೇಕು. ಕನಿಷ್ಠ ಪಕ್ಷ ಲೋಡ್ ಅಂತ ಹೇಳ್ತೀವಿ, ಎಷ್ಟು ಲೋಡ್ಗಳು ಮರಳು ಬೇಕು? ಕನಿಷ್ಠ ಮಿನಿಮಮ್ ಯಾವಾಗಲೂ ದೊಡ್ಡ ಸೈಜ್ ಇದ್ದರೆ ಚೆನ್ನಾಗಿ ಮಾಡ್ಬೋದು. ದೊಡ್ಡದಾಗಿ ಕಾಣುತ್ತೆ, ಫುಲ್ ವಿಶಾಲವಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ. ಜಾಸ್ತಿ ಇದ್ದಷ್ಟು ಎಷ್ಟು ದೊಡ್ಡದಿರುತ್ತೋ ಅಷ್ಟು ಇನ್ನೂ ಈಸಿ ಆ್ಯಂಡ್ ವೆರಿ ಗುಡ್ ಟು ಲುಕ್, ವೆರಿ ಇಂಪ್ರೆಸಿವ್ ಆಗಿರುತ್ತೆ. ಚಿಕ್ಕದು ಅಷ್ಟು ಚೆನ್ನಾಗಿ ಕಾಣಲ್ಲ, ಯಾಕಂದರೆ ಡಿಪೆಂಡ್ಸ್ ಅಪಾನ್ ದ ಸೈಜ್. ದೊಡ್ಡದಾದಷ್ಟು ಚೆನ್ನಾಗಿರುತ್ತೆ. ಈಗ ಮಡಿಕೇರಿಗೆ ಬಂದಿದ್ದೀರಿ. ಮಡಿಕೇರಿ ದಸರಾ ಜನೋತ್ಸವದಲ್ಲಿ ಈ ಒಂದು ಮಡಿಕೇರಿ ಸೆಂಟ್ರಲ್ ವರ್ಕ್ಶಾಪ್ ವಿಶಾಲವಾದ ಒಂದು ಆವರಣದಲ್ಲಿ ಇಂಥ ಒಂದು ಕಲಾಕೃತಿಯನ್ನು ಮಾಡಿದೆ. ಸಮಿತಿಯವರು ಕೂಡ ನೀವು ಕೇಳಿದಷ್ಟು ಮರಳು ಸಿಗಲಿಲ್ಲ ತಾಂತ್ರಿಕ ತೊಂದರೆಗಳಿಂದಾಗಿ. ಆದರೂ ನೀವು ಅದರಲ್ಲಿ ಕನಿಷ್ಠ ಪಕ್ಷ ಒಂದು 3 ಮರಳನ್ನು ನಾವು ಕೊಟ್ಟಿದ್ದೀವಿ. ಮರಳನ್ನು ಇಲ್ಲಿ ಮಾಡುವಾಗ ನಿಮ್ಮ ಅನುಭವ? ಫಸ್ಟು ಮಡಿಕೇರಿ ಇಸ್ ವೆರಿ ಗುಡ್ ಪ್ಲೇಸ್. ಇಲ್ಲಿ ಜನಗಳು ತುಂಬ ವೆರಿ ಗುಡ್ ಹಾರ್ಟೆಡ್, ತುಂಬ ಗ್ರ್ಯಾಟಿಟ್ಯೂಡ್ ತೋರಿಸ್ತಾರೆ, ವೆರಿ ಕೈಂಡ್ ಹಾರ್ಟೆಡ್. ಸೊ ಬಂದಾಗಲೇ ಫುಲ್ ಖುಷಿ ಆಯಿತು. ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಬಂದಾಗ ಸ್ಯಾಂಡ್ ಆರ್ಟಿಸ್ಟ್ ಅಂದಾಗ ಎಲ್ಲರೂ ಥರ ವೆಲ್ಕಮ್ ಮಾಡೋದು, ಅದು ತುಂಬ ಖುಷಿ ಆಯಿತು. ಸೊ ಸ್ಯಾಂಡು ಈಗ ತುಂಬ ಕಷ್ಟ ಇದೆ, ಅದರಲ್ಲೂ ಇಷ್ಟು ಸಪೋರ್ಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅದು ತುಂಬ ಥ್ಯಾಂಕ್ಸ್ ಫಾರ್ ದ ಮಡಿಕೇರಿ. ಈಗ ತಮ್ಮ ಪೋಷಕರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಈಗ ಕನಸನ್ನು ಕಂಡಿದ್ರು ತಮ್ಮ ಮಗಳು. ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ತಂದೆ ಕೂಡ ಇಂಜಿನಿಯರ್ ವಿಭಾಗದಲ್ಲಿ ಕೆಲಸ ಮಾಡಿದವರು, BE ಮಾಡಿ ಅವರು ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡ್ತಾಯಿದ್ರು. ಮಗಳಿಗೇನೋ ಒಂದು ಕನಸನ್ನು ಕಟ್ಟಿದ್ರು, ಮಗಳು ಕೂಡ ಅದೇ ಒಂದು ಫೀಲ್ಡಲ್ಲಿ ಹೋಗಲಿ, ನನಗೆ ಸಹಾಯ ಆಗಲಿ ಅಂತ. ಇದ್ದಕ್ಕಿದ್ದಾಗೆ ಈ ಒಂದು ಕಲೆಯನ್ನು ಆಯ್ದುಕೊಂಡಾಗ ಏನಂದ್ರು ಮನೆಯಲ್ಲಿ ತಂದೆ ತಾಯಿ? ಸ್ಟಾರ್ಟಿಂಗ್ ಅದೇ ಆರ್ಟ್ ಫೀಲ್ಡೆಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಿದ್ರೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ, ಇವೆಲ್ಲ ಗೊತ್ತಿಲ್ಲ, ಆರ್ಟಿಗೆ ಅಷ್ಟು ಏನು ಯೂಸ್ ಇಲ್ಲ, ಅದೊಂಥರ ಅಷ್ಟು ಸರಿಗಿಲ್ಲ ಅಂತ ಹೇಳ್ತಿದ್ರು. ಸೊ ಅದು ಪರ್ಸೆಸ್ಟ್ ಮಾಡಿದ್ರು, ಆದಷ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಸಿದ್ರು. ಆಮೇಲೆ ಕೊನೆಗೆ
ನನಗಿದೇ ತುಂಬ ಇಷ್ಟ ಆಯಿತು. ಸೊ ಇದರಲ್ಲಿ ನನಗೆ ಇಷ್ಟ ಇದೆ ಅಂತ ಅಂದ್ಬಿಟ್ಟು ಈಗ ಸಪೋರ್ಟ್ ಮಾಡ್ತಾರೆ. ನಿಮ್ಮ ದಾರಿಗೆ ಬಂದಿದ್ದಾರೆ, ನನ್ನ ದಾರಿಗೆ ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ನಂದು ಎಲ್ಲ ಸ್ಕಲ್ಪ್ಚರು ಸ್ಯಾಂಡ್ ಮಾಡಬೇಕಷ್ಟು ಬಂದಿದ್ದು. ಇಲ್ಲಿನೂ ಫ್ಲವರ್ ಶೋನಲ್ಲಿ ಎಲ್ಲ ಕಡೆನೂ ಬಂದು ಹೆಲ್ಪ್ ಮಾಡ್ತಾರೆ. ಈಗ ತಂದೆ ನಂಜುಂಡಸ್ವಾಮಿ ಅವರು ಕೂಡ ನಿಮ್ಮ ಜೊತೆನೇ ಇದ್ದು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನೂ ಬರ್ತಾರೆ, ಬಟ್ ಇದು ಮಡಿಕೇರಿ ಎಲ್ಲ, ಸೊ ಅಲ್ಲಿ ಮೈಸೂರಲ್ಲೂ ಇರಬೇಕು ಅಂತ ಅವರು ಫ್ಯಾಮಿಲಿ, ತಾತಾಜಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ಈ ಒಂದು ಕಲಾಕೃತಿಯನ್ನು ಮಾಡಲಿಕ್ಕೆ ನೀವು ಮುಖ್ಯವಾಗಿ ಕಾರ್ಯನಿರ್ವಹಿಸ್ತೀರಿ, ತಂದೆ ಸಹಾಯಕ್ಕಿರ್ತಾರೆ, ಅದಲ್ಲದೆ ಬೇರೆ ಸಹಾಯಕರು ಯಾರಾದರೂ ಇರ್ತಾರೋ ಹೇಗೆ? ತಾತ ಫೋಟೋಗ್ರಫಿ ಚೆನ್ನಾಗಿ ತೆಗಿತಾರೆ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೀಫ್ ಕನ್ಸರ್ವೇಟರ್ ಆಗಿದ್ರು. ಅಲ್ಲಿ ಫಾರೆಸ್ಟಲ್ಲಿ ಜಾಸ್ತಿ ಫೋಟೋಗ್ರಫಿ ಎಲ್ಲ ಸಿಕ್ಕಾಪಟ್ಟೆ ತೆಗಿತಾ ಇದ್ರು ಅವಾಗ ಅವರು ಚಿಕ್ಕ ವಯಸ್ಸಿಂದ. ಸೊ ಅವರು ಕಾಂಪೋಸಿಷನ್ಸ್ ಎಲ್ಲ ಅವ್ರು ಹೇಳ್ಕೊಟ್ರು. ಹಂಗಂದರೆ ಒಂದು ಪಿಕ್ಚರ್ ಲೈವ್ ಆಗಿ ಬರಬೇಕಾದ್ರೆ ಸರೌಂಡಿಂಗ್ ಫುಲ್ ಪಿಕ್ಚರ್ ಕವರ್ ಆಗಬೇಕು, ಒಂದು ಲೈವ್ ಆಬ್ಜೆಕ್ಟ್ ಇರಬೇಕು, ಆವಾಗ ಒಂದು ಪಿಕ್ಚರ್ಗೆ ಲೈಫ್ ಕೊಡುತ್ತೆ ಅಂತ ಅವರು ಕಾಂಪೋಸಿಷನ್ ಹೇಳ್ಕೊಟ್ರು. ಅಜ್ಜಿ ಗಾಡ್ ಬಗ್ಗೆ ಜಾಸ್ತಿ, ಅಜ್ಜಿಯ ಕಥೆಗಳು ಕೂಡ ಪ್ರಭಾವ ಬೀರಿದೆ ನಿಮಗೆ. ಅಕ್ಕನೂ ತುಂಬ ಅಂದರೆ ಸಪೋರ್ಟ್ ಮಾಡ್ತಿರ್ತಾರೆ, ಹಿಂಗೆ ಬರಬೇಕು ಅಂತಾರ, ಹಂಗೆ ಬರಬೇಕು ಅಂತ ಅವಾಗವಾಗ ಬಂದು ಹೇಳ್ತಿರ್ತಾರೆ. ಈಗ ಇಲ್ಲಿ ಕಲಾಕೃತಿಗಳನ್ನು ಮಾಡಿದಾಗ ನಿಮಗೆ ಎಷ್ಟು ಜನ ಸಹಾಯಕರಿದ್ರು ಅಥವಾ ನೀವು ಒಬ್ಬರೇ ಮಾಡಿದ್ರು ಹೇಗೆ? ಇಬ್ಬರು ಬಂದಿದ್ದು, ಇಬ್ಬರು ಮಳ್ಳೆ ಎತ್ತಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರು. ಅಲ್ಲದೆ ಈಗ ಜಗನ್ನಾಥಪುರಿಗೆ ಹೋಗ್ತಾ ಇದ್ರಿ, ಅಲ್ಲಿ ಏನು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ರು ಒರಿಸ್ಸಾ ಜಗನ್ನಾಥಪುರಿ? ಗೊತ್ತಿಲ್ಲ ಸರ್, ಹಂಗಂದರೆ ಅಲ್ಲಿ ಕಟ್ಟಿದ್ದಾರೆ. ಸ್ಯಾಂಡ್ ನ್ಯಾಷನಲ್ ಫೆಸ್ಟಿವಲ್ ಅಂತ ನಡೆಯುತ್ತೆ ಅಲ್ಲಿ, ಹೋಲ್ ಅಲ್ಲಿ ಊರಿನಲ್ಲೇ ಫೆಸ್ಟಿವಲ್ ಥರ ನಡೆಯುತ್ತೆ. ಅಲ್ಲಿ ಯಾವ ಕಾನ್ಸೆಪ್ಟು ನೋಡ್ಕೊಂಡು ಅಲ್ಲಿ ಮಾಡಿದ್ರು. ಈಗ ನೀವಾಗಿ ಕಾನ್ಸೆಪ್ಟ್ಗಳನ್ನು ಚಿಂತಿಸಿರೋ ಅಥವಾ ಯಾರಾದರೂ ಆಹ್ವಾನಿಸಿದವರು ಏನಾದರೂ ವಿಷಯವನ್ನು ಹೇಳಿದಾಗ, ಕಾನ್ಸೆಪ್ಟನ್ನು ಹೇಳಿದಾಗ ಅದನ್ನು ಮಾಡ್ಲಿಕ್ಕೆ ಸಾಧ್ಯನಾ ಹೇಗೆ? ಇದು ಅಲ್ಲಿ ಸುತ್ತೂರಲ್ಲಿ ಶಿವನ್ ಮಾಡಿದಾಗ ಅಲ್ಲಿ ಸುತ್ತೂರಲ್ಲಿ ಯಾವುದು ಶಿವ, ಸೊ ಶಿವ ಅಂದು ಕಾನ್ಸೆಪ್ಟ್ ಮಾಡ್ತು. ಇಲ್ಲಿ ದಸರಾ ಅಲ್ವಾ, ಸೊ ಚಾಮುಂಡೇಶ್ವರಿ ಇಲ್ಲಿ ಮೇನ್ ಗಾಡ್. ಯಾವುದು ಮೇನ್ ಫೆಸ್ಟಿವಲ್ ಇರುತ್ತೆ ಅದಕ್ಕೆ ಸಂಬಂಧ ಸ್ಥಳೀಯವಾದ ಒಂದು ಪ್ರಾದೇಶಿಕ ಒಂದು ಮಹತ್ವವನ್ನು ಡ್ರಾಯಿಂಗ್ ಬರ್ಕೊಂಡು ಹಂಗೇನೆ ಕಂಪೋಸ್ ಮಾಡಿಕೊಂಡು ಆ ಪ್ಲೇಸ್ಗೆ ಹೆಂಗೆ ಸೂಟ್ ಆಗುತ್ತೆ ಡಿಪೆಂಡ್ಸ್ ಅಪಾನ್ ದ ಮೆಟೀರಿಯಲ್. ತುಂಬ ಜಾಸ್ತಿ ಇದ್ದರೆ ದೊಡ್ಡದಾಗಿ ಮಾಡೋದು, ಆಕಾರ ಚಿಕ್ಕದಾಗಿ ಮಾಡೋದು, ಅದು ಡಿಪೆಂಡ್ಸ್ ಅಪಾನ್ ದ ಮೆಟೀರಿಯಲ್. ಅದನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಗೌರಿ ಅವರಿಗೆ ಒಂದು ಮಾತಿದೆ, ಕಲೆ ಬದುಕನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ, ಲೈಫನ್ನು ಕೊಡೋದಿಲ್ಲ, ಹಣ ಉತ್ಪತ್ತಿ ಮಾಡೋದಿಲ್ಲ. ಆದರೆ ನೀವು ಆಯ್ಕೊಂಡಿರ್ತಕ್ಕಂಥ ಕ್ಷೇತ್ರ ಬಹಳ ಕ್ಲಿಷ್ಟಕರವಾಗೇ ಇದೆ. ಇದು ಬದುಕು ರೂಪಿಸುತ್ತೆ, ನಿಮ್ಮ ಫ್ಯೂಚರ್ನ ಹಿಡಿದಿಡುತ್ತೆ ಅಂತ ಭಾವಿಸ್ತೀರಾ ಹೇಗೆ? ನಮಗೆ ಏನು ಆಸಕ್ತಿ ಇದೆಯೋ ಅದರಲ್ಲಿ ಮಾಡಿದ್ರೆ ನಮ್ಗೆ ಒಂದಲ್ಲ ಒಂದು ದಿನ ಚೆನ್ನಾಗಿರುತ್ತೆ. ಭಾಳ ಒಳ್ಳೆ ಮಾತನಾಡಿದರೆ. ನಮ್ಮ ಆಸಕ್ತಿಯನ್ನು ಯಾವ ರೀತಿ ನಾವು ಬೆಳೆಸ್ಕೊಳ್ತೀವಿ ಅದರಲ್ಲಿ ಒಂದೊಂದು ನಿಜ. ಕಲೆ ಅಂತಕ್ಕಂಥದ್ದು ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ. ಬದುಕು ರೂಪಿಸ್ತಾ ಇದ್ರೂ ಕೂಡ ಮತ್ತಷ್ಟು ದಿನಗಳು ಕಳೆದ ನಂತರ ಏನೋ ಒಂದು ದಾರಿಯನ್ನು ಹುಡುಕೊಂಡು ತನ್ನ ದಾರಿನ ತೋರಿಸುತ್ತೆ ಅಂತ ಒಂದು ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ. ಈಗ ಜನಗಳು ಫುಲ್ ಮೆಕ್ಯಾನಿಕಲ್ ಲೈಫ್, ಹಂಗಂದರೆ ಎಲ್ಲರೂ ಮಾಡಲೇಬೇಕು, ಈಗ ಇಂಜಿನಿಯರಿಂಗ್ ಮಾಡಬೇಕು, ಅದೇ ಮಾಡಬೇಕು ಅಂತ ಫುಲ್ ಮಕ್ಕಳಿಗೆ ಸ್ಟ್ರೆಸ್ ಮಾಡಿ ಕಳಿಸ್ತಾರೆ. ಬಟ್ ಮಕ್ಕಳಿಗೆ ಏನೇನು ಇಷ್ಟ ಅಭಿರುಚಿಗಳಿದೆ ಅನ್ನೋದು ಅದರಲ್ಲೇ ಏನಾದ್ರು ಕಳಿಸಿದ್ರೆ ಅವರು ತುಂಬ ಫೇಮಸ್ ಆಗ್ತಾರೆ, ಅವ್ರಿಗೇನೇನು ಇಷ್ಟ ಇರುತ್ತೋ. ಈಗ ತುಂಬ ಮೆಕ್ಯಾನಿಕಲ್ ಲೈಫ್, ಎಲ್ಲರೂ ಅದು ಮಾಡಿ ಈಗ ಪೀಸ್ ಆಫ್ ಮೈಂಡ್. ಹಂಗಂದರೆ ಮಡಿಕೇರಿಗೆ ಬಂದರೆ ಒಂಥರ ರಿಲ್ಯಾಕ್ಸ್ಡ್ ಮೂಡು ವಿತ್ ವೆರಿ ಗುಡ್ ಎನ್ವೈರನ್ಮೆಂಟ್. ಇಲ್ಲಿ ಬಂದು ರಿಫ್ರೆಶ್ ಆಗ್ತಾರೆ. ಆ್ಯಕ್ಚುಲಿ ಫಿಲಾಸಫಿ ಆಫ್ ಬ್ಯೂಟಿನಲ್ಲಿ ಹೇಳ್ತಾರೆ, ನೇಚರ್ನ ಅಬ್ಸರ್ವ್ ಮಾಡೋದ್ರಲ್ಲಿ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮೈಂಡ್ ರಿಜ್ಯುನಿಯೇಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಆರ್ಟಲ್ಲಿ ಒಂಥರ ರಿಜ್ಯುನಿಯೇಟ್ ಮಾಡಿಸುತ್ತೆ. ಸೊ ಎಲ್ಲರೂ ಸ್ವಲ್ಪ ನೋಡಬೇಕು, ಅವ್ರದ್ದು ಫ್ರೀ ಮಾಡ್ಕೋಬೇಕು ಮನಸ್ಸು, ಟೈಮ್ ಕೊಟ್ಬಿಟ್ಟು ಅಬ್ಸರ್ವ್ ಮಾಡಿದಾಗ ಅವರು ಮೆಡಿಟೇಷನ್ನು, ಯೋಗ ಅವೆಲ್ಲ ರಿಜ್ಯುನಿಯೇಟ್ ಮಾಡೋಕ್ಕೆ. ಸೊ ಅದನ್ನು ಮಾಡಿದ್ರೆ ಇನ್ನೂ ಹೆಲ್ತ್ ಇಂಪ್ರೂವ್ ಆಗುತ್ತೆ, ವಿತ್ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಭಾಳ ಸಂತೋಷ ಗೌರಿ ಅವರೇ, ಮಡಿಕೇರಿಗೆ ಬಂದು ಕೊಡಗಿನ ಜನತೆಗೆ ಇಂಥ ಒಂದು ಕಲಾಕೃತಿಯ, ಅಪರೂಪದ ಕಲಾಕೃತಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ತಮ್ಮ ಪ್ರತಿಭೆ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಕೂಡ. ಬಹಳ ಮಧುರವಾದ ಭಾವನೆ ಹುಡ್ತಾ ಇದೆ, ಭಕ್ತಿ ಭಾವದ ಭಾವನೆ ಹುಡ್ತಾ ಇದೆ ಇಂಥ ಕಲಾಕೃತಿಗಳನ್ನು ನೋಡಿದ್ರೆ. ಹೀಗೆ ಮತ್ತಷ್ಟು ಮುಂದಿನ ನೆರಳು ಕೂಡ ಮೈಸೂರು ದಸರಾದಲ್ಲೂ ಕೂಡ ಕಲಾಕೃತಿಗಳನ್ನು ಮಾಡ್ತಾ ಇದ್ದೀರಿ. ಹಾಗೆ ಒರಿಸ್ಸಾದ ಜಗನ್ನಾಥಪುರಿಗೆ ಕೂಡ ಇವರು ಹೋಗ್ತಾ ಇದ್ದಾರೆ ಕಲಾಕೃತಿಯನ್ನು ಮಾಡಲಿಕ್ಕೆ. ಇದೇ ರೀತಿಯ ಮರಳು ಕಲಾಕೃತಿಯನ್ನು, ಹೀಗೆ ಭವಿಷ್ಯ ಉಜ್ವಲವಾಗಿರಲಿ. ಈ ಮಡಿಕೇರಿ ತಾಯಿಯ ಕಾವೇರಿ ಮಾತೆ ಏನಿದ್ದಾಳೆ ಆಕೆ, ಗುದ್ದಪ್ಪ, ಹಾಗೆ ತಾಯಿ ಚಾಮುಂಡೇಶ್ವರಿ, ದೇವಾನು ದೇವತೆಗಳು ಈಕೆಗೆ ಮತ್ತಷ್ಟು ಶಕ್ತಿ ತುಂಬಬೇಕು. ಹಾಗೆ ಆ ಕೈ ಚಳಕವನ್ನು ತುಂಬಿ ಈಕೆ ಭವಿಷ್ಯ ಉಜ್ವಲವಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರಿ ಅವರನ್ನು ಗುರುತಿಸುವಂತಾಗಲಿ ಅಂತ
ನಾವು ಎಲ್ಲರೂ ಸೇರಿ ಹೇಳ್ಕೊಳ್ಳೋಣ. ಧನ್ಯವಾದಗಳು.